ದೇವು 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 ಹೊರಟೋಗಿದ್ಯಾ ಅಂತ ತಿಳ್ಕೊಂಡೆ. ಇಲ್ಲೇ ಇದೆಯಾ? ಬಾ, ಮೊದಲು ಬಾಯಾರಿಕೆ ನಿವಾರಿಸ್ಕೊ, ಆಮೇಲೆ ನಿಧಾನ ಕೂತ್ಕೊಂಡು ಮಾತಾಡೋಣ. ಮನೆಯಲ್ಲಿ ಪೂಜೆ ಪುನಸ್ಕಾರ ಎಲ್ಲ ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀರಾ ಅನ್ಸುತ್ತೆ. ಹೌದು, ನಮ್ಮ ಅತ್ತೆ ಮತ್ತು ನಮ್ಮ ಯಜಮಾನ್ರು ಅಮ್ಮನವ್ರ ಪರಮ ಭಕ್ತರು. ದೇವಸ್ಥಾನದಲ್ಲಿ ನಿತ್ಯ ಪ್ರಸಾದ ಮಾಡೋ ಕೆಲಸ ನಮ್ಮ ಯಜಮಾನ್ರದೆ. ನಿನ್ನ ವಿಷಯ ಹೇಳುದೇವು, ಇಷ್ಟು ವರ್ಷ ಹಿಮಾಲಯದಲ್ಲೇ ಇದೆಯಾ ನೀನು? ಅಲ್ಲೇನು ಮಾಡ್ತಿದ್ಯೋ? ಏನಿಲ್ಲ, ಅಲ್ಲಿ ಇಲ್ಲಿ ಅಲ್ಕೊಂಡಿದ್ದೆ. ನಿನ್ನನ್ನು ಅಮ್ಮ ಅಂತ ಕರೆಯೋರು ಯಾರಾದರೂ ಇದ್ದಾರ? ನನಗಿಬ್ಬರು ಮಕ್ಕಳು, ಮಗಳು ದೊಡ್ಡೋಳು, ಮಗ ಚಿಕ್ಕೋನು. ನಮ್ಮ ಸುನೀತನು ಇದೇ ಊರಿನಲ್ಲಿದ್ದಾಳೆ. ಅರ್ಳಿಕಟ್ಟೆ ದಾಟಿದ್ರೆ 3ನೇ ಬೀದಿನಲ್ಲೇ ಅವಳ ಮನೆ. ಅವಳು ನಾವೊಮ್ಮೆ ಭೇಟಿ ಮಾಡಬೇಕು. ನಿನ್ನನ್ನು ನೋಡಿರೋದಾಗ್ಲಿ, ನಿನ್ನ ಜೊತೆ ಜಗಳ ಆಡಿರೋದಾಗ್ಲಿ ಅವಳಿಗೆ ಒಂದೂ ನೆನಪಿರೋದಿಲ್ಲ. ನೀ ಮನೆ ಬಿಟ್ಟು ಹೋದಾಗ ಅವಳು ಇನ್ನೂ ತುಂಬ ಚಿಕ್ಕೋಳು. ಈಗ ಹೋದರೆ ತುಂಬ ಖುಷಿ ಪಡ್ತಾಳೆ. ಬಾ ಹೋಗೋಣ. ಇಲ್ಲ, ನನಗೆ ತುರ್ತು ಕೆಲಸ ಇದೆ, ನಾನು ಈಗಲೇ ಹೊರಡ್ಬೇಕು. ಒಂದು ನಿಮಿಷ ಇರೋ. ನಾನು ಮದುವೆ ಆದಾಗಿಂದ ನನ್ನ ತವ್ರ ಮನೆಯವರು ಅಂತ ಒಬ್ಬರು ಇಲ್ಲಿಗೆ ಬಂದಿಲ್ಲ. ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಅಂತ ನೋಡೋರು ಗತಿ ಇಲ್ಲ. ಅನಾಥೆ ಆಗ್ಬಿಟ್ಟಿದ್ದೆ ಅಂತ ಅನಿಸಿತ್ತು. ಯಾಕೆ? ಯಾರು ಸಂಪರ್ಕದಲ್ಲಿರಲಿಲ್ವಾ? ಹೇಗಿರ್ತಾರೆ? ನಮ್ಮ ಮನೆಯಲ್ಲಿ ಬಡತನದ ಸೋಂಕು ಎಲ್ಲರ ಬಾಯಿ ಮುಚ್ಚಿಸ್ಬಿಡತ್ತೆ. ನಮ್ಮವ್ರನ್ನ, ಸಂಬಂಧಿಕರನ್ನ ಎಲ್ಲರೂ ದೂರ ಮಾಡಿಬಿಡತ್ತೆ. ನನ್ನ ಯಾವ ಜನ್ಮದ ಪುಣ್ಯನೋ ನೀನು ಬಂದಿದ್ಯಾ ನನ್ನ ತವ್ರ ಮನೆ ಕಡೆಯವನು ಅಂತ. ತಗೋ, ಮೊದಲು ಹೊಟ್ಟೆ ತುಂಬ ಊಟ ಮಾಡು. ಅಷ್ಟೊಂದು ಉಪಚಾರ ಬೇಡ. ಅಪರೂಪಕ್ಕೆ ಬಂದಿದ್ಯಾ, ಸಂಕೋಚ ಪಟ್ಕೋಬೇಡ, ಊಟ ಮಾಡು. ತಗೊಳ್ಳೋ. ಅಯ್ಯೋ, ಮರ್ತೇ ಬಿಟ್ಟಿದ್ದೆ, ನೀರು ತರ್ತೀನಿರು. ಮನೆ ಊಟ ಮಾಡಿ ವರ್ಷಗಳೇ ಕಳೆದಿದೆ. ಮನೆ ಬಿಟ್ಟು ಹೋಗೋ ಹಿಂದಿನ ರಾತ್ರಿ ನಿಮ್ಗಳ ಜೊತೆ ಅಮ್ಮ ಕೈ ತುತ್ತು ಹಾಕಿದ ನೆನಪಾಗ್ತಿದೆ. ಹಿಮಾಲಯದಲ್ಲಿ ಏನು ಮಾಡ್ತಾ ಇದೆಯೋ ಇಷ್ಟು ವರ್ಷ? ಅದೆಲ್ಲ ನಿನ್ಗೆ ಅರ್ಥ ಆಗಲ್ಲ, ಬಿಡ್ಸ್ ಹೇಳಿದ್ರು ಇಷ್ಟ ಆಗಲ್ಲ. ನೀನು ಮಾತಾಡ್ತಾ ಇದ್ರೆ ಚಿಕ್ಕಪ್ಪ ನೆನಪಾಗ್ತಾರೆ. ನೀನು ಮನೆ ಬಿಟ್ಟು ಹೋದ್ಮೇಲೆ ಚಿಕ್ಕಪ್ಪ ಚಿಕ್ಕಮ್ಮನ ನೋಡ್ಕೊಳ್ಳೋದಕ್ಕೆ ಯಾರೂ ಇರಲಿಲ್ಲ. ಸುಮಾರು 5-6 ವರ್ಷ ನಾನೇ ಹೋಗಿ ಮನೆ ಕೆಲಸ, ಅಡುಗೆ ಕೆಲಸ, ಅವ್ರ ಉಪಚಾರ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದೆ. ನನ್ನ ಮದುವೆ ಆಗೋವರೆಗೂ ನಿತ್ಯ ಚಿಕ್ಕಪ್ಪ ಚಿಕ್ಕಮ್ಮನ ನೋಡ್ಕೋತಾ ಇದ್ದೆ. ಅದಾದಮೇಲೆ ನಮ್ಮ ಮನೆ ಕೆಲಸ. ಇಡೀ ನಮ್ಮ ಕುಟುಂಬದ ಜವಾಬ್ದಾರಿ ಹೊತ್ತು ನಿಭಾಯಿಸಿದ್ಯಾ. ನಾನು ಮಾಡಬೇಕಾಗಿದ್ದ ಕರ್ತವ್ಯಗಳನ್ನು ನನ್ನ ಜಾಗದಲ್ಲಿ ನಿಂತು ನೀನು ನಿರ್ವಹಿಸಿದ್ಯಾ. ನಿನಗೆ ಎಷ್ಟು ಋಣಿಯಾಗಿದ್ರು ಸಾಲದು. ಈಗ ಅನ್ನ ಹಾಕಿದ್ಯಾ, ಋಣ ತೀರಿಸ್ತೀನಿ. ನಮ್ಮಲ್ಲಿ ಋಣ ಎಂಥದ್ದೋ. ಈಗ ಹೇಗಿದ್ದಾರೆ? ಚಿಕ್ಕಮ್ಮಂಗೆ ತುಂಬ ಕಾಯಿಲೆ ಅಂತೆ, ಹಾಗೂ ಹೀಗೂ ಏಗ್ತಾ ಇದ್ದಾರಂತೆ. ಅವ್ರು ಅನುಭವಿಸ್ತಾ ಇರೋ ನೋವು, ಹಿಂಸೆ ನೆನೆಸ್ಕೊಂಡ್ರೆ ಸಂಕಟ ಆಗತ್ತೆ. ಅಪ್ಪ ಅವ್ರು ಹೋಗಿ 4 ವರ್ಷ ಆಯಿತು.